ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಭೋವಿ 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 ಸಮಾಜಕ್ಕೆ ಜಯವಾಗಲಿ. ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ಮೂಲಭೂಮಿಗಳಿಗೆ ವಿಷಯ ತಿಳಿದಿರುವ ಹಾಗೆ ನಮ್ಮ ಸಮಾಜವನ್ನು ಹೈಜಾಕ್ ಮಾಡಿ ಬೇರೆ ಸಮಾಜದವರು ತಾವೇ ಮೂಲಭೂಮಿ ಅನ್ನೋದಂತ ಏನ್ ಫೋರ್ಸ್ ಕೊಡ್ತಾ ಇದಾರ. ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಒಂದು ಒಡ್ರ ಸಮಾಜದ ಏನು ಕೆಲವೊಂದು ಮಿನಿಸ್ಟರ್ಗಳು ಇದ್ದಾರ, ಅವ್ರು ಮೂಲವಾಗಿ ಭೂವಿನೇ ಅಲ್ಲ, ಅವ್ರದ್ದು ಒಡ್ರ ಜನಾಂಗ. ಈಗಾಗಲೇ ನಮ್ಗ ಸ್ಟೇಟ್ ಗೌರ್ಮೆಂಟ್ದಾಗ್ಲಿ ಸೆಂಟ್ರಲ್ ಗೌರ್ಮೆಂಟ್ದಾಗ್ಲಿ ಸುತ್ತೋಲೆಗಳು ಬಂದಾವು. ನಮಗಷ್ಟೇ ಅಲ್ಲ, ಸರ್ಕಾರದಿಂದ ಸುತ್ತೋಲೆಗಳು ಎಲ್ಲ ಡಿಸಿಗೂ ಬಂದಾವು, ಎಲ್ಲ ಕಡೆನೂ ಬಂದಾವು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದದ, ರಾಜ್ಯ ಸರ್ಕಾರದಿಂದ ದರವೊಂದು ಡಿಸಿಗಳಿಗೂ ಬಂದಾವು. ಇಷ್ಟೆಲ್ಲ ಬರ್ಲಾಕಾಗಿ ಅಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಮಾಡ್ಯದ ಗೆಜೆಟ್ ಒಳಗ. ಬೋವಿ BHOVI ಬೋವಿ ಅಂತ ಏನ್ ಬರ್ತಾರ ಅವ್ರಿಗೆ ನೀವು ಏನು ತೊಂದರೆ ಮಾಡ್ಲಾರ್ದೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಅಂತ ಅದು ಎಲ್ಲಾ ರಾಜ್ಯ ಸರ್ಕಾರದಿಂದ ಅದು ಸುತ್ತೋಲೆ ಹೊರಡಾಗಿದೆ ಈಗಾಗಲೇ. ನಾನು ಅಖಿಲ ಕರ್ನಾಟಕ ವಿದ್ಯುತ್ ಕಲ್ಯಾಣ ಸಂಘ ಬೋವಿ ಸಮಾಜದ ರಾಜ್ಯಾಧ್ಯಕ್ಷ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೋವಿ ಸಮಾಜಕ್ಕ ಹಲವಾರು ರೀತಿಯಿಂದ ತೊಂದರೆಗಳಾಗುತ್ತವೆ. ಅದರಲ್ಲಿ ಪ್ರಮುಖ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ಒಡ್ರ ಸಮಾಜದವರು ದಿಂದ ಪ್ರೇರಣೆ ಪಡೆದು ನೀವು ಒಡ್ರ ಜನಾಂಗದವ್ರು ಇದ್ದೀರೇನು, ನೀವು ಬೋವಿ ಅಂದ್ರೆ ಒಡ್ರ ಅಂತ ಬರ್ಕೊಂಬರ್ರಿ, ಬೋವಿ ಸಮಾಂತರ ಪದ ಒಡ್ರ ಐತಿ ಅಂತ ಕೇಳಾಕತ್ತಾರ. ಆದ್ರೆ 1950ರಾಗ ಬೋವಿ ಸಹಿತವಾಗಿ ಸೇರಿ 6 ಜಾತಿಗಳು ಸೇರಿದ್ದು. ಅಲ್ಲಿ ಒಡ್ರ ಜನಾಂಗದವರು ಇಲ್ಲ, ಒಡ್ರ ಉಪಪಂಗಡವೂ ಇಲ್ಲ. ಆದ್ರೆ 1977-91ರಾಗ ರಾಜ್ಯ ಸರ್ಕಾರದಿಂದ ಮನವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ 2002ರಲ್ಲಿ ಬೋವಿ ತತ್ಸಮಾನ ಪದದಲ್ಲಿ ಓಡ ಒಡ್ಡೆ ಒಡ್ಡ ಅಂತ ಸೇರಿದ್ದು. ಆದ್ರೆ 2002ರಲ್ಲಿ ಸೇರಿದ್ದು. ಆದ್ರೆ ಅವರು ನಮಗೆ ಮೈಸೂರು ಮಹಾರಾಜರು ಕೊಟ್ರ, ಮೈಸೂರು ಮಹಾರಾಜರು ಬೋವಿ ಅಂತ ಕೊಟ್ರ ಅಂತ ಹೇಳಕತ್ತಾರ. ಆದ್ರೆ ಇವತ್ತಿಗೂ ನಿಮ್ಗೆ ರಿಕಾರ್ಡ್ ಕೊಡ್ತೀನಿ, ಮೈಸೂರು ಮಹಾರಾಜರು ಕೊಟ್ಟಿದ್ದು BOYI ಅಂತೇಳಿ ಬೋಯಿ ಅಂತೇಳಿ ಕೊಟ್ಟಿದ್ದವ್ರಿಗೆ. ಆದ್ರ ಅದು ಪದ ಏನೈತಿ ಇವತ್ತಿಗೂ ಕಟಗರಿ 1 ಆಗೈತಿ. ನಿಮ್ಗೆ ಸರ್ಕಾರಿ ದಾಖಲೆ ಕೊಡ್ತೀನಿ ನಾನು. ಆದ್ರೆ ಅವ್ರು ಬಳಸಕತ್ತಿದ್ದು BHOVI. ಇದು ಬೋವಿ ಅಂದ್ರ ಸರ್ಕಾರನೇ ಮಾಹಿತಿ ಕೊಟ್ಟದ್ ಏನೈತಿ, ಬೋವಿ ಉದ್ಯೋಗ ಮೇನೆ ಪಲ್ಲಕ್ಕೆ ಹೊರುವಂತವ್ರಿಗೆ ಬೋವಿ ಅಂತ ಕೊಡ್ತಾವ, ಬೋವಿ ಅಂತ ಐತಿ. ಒಡ್ರೆ ಅಂತ ಏನ್ ಉದ್ಯೋಗ ಐತಿ ಅಂದ್ರೆ ಕಲ್ಲ ಒಡೆಯೋದು, ಕೋಟೆ ಕಟ್ಟೋದು, ಒಟ್ಟಾರೆ ಕಲ್ಲಿನ ಕೆಲಸ ಮಾಡೋರು ಒಡ್ರ ಅಂತ ಐತಿ. ಆದ್ರೆ ನಾವು ಎಲ್ಲಿನೂ ಒಡ್ರ ಜನಾಂಗದವರು SC ತಗೋಬೇಡ್ರಿ ಎಲ್ಲಿನೂ ಅಪೋಸ್ ಮಾಡಿಲ್ಲ, ಹೋರಾಟ ಮಾಡಲ್ಲ. ಆದ್ರೆ ನಮ್ಮ ಮೂಲ ಬೋವಿ ಜನಾಂಗದ ಜಾತಿಯನ್ನ ಕಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ 2 ಜಾತಿ ಎಲ್ಲಿನೂ ಇಲ್ಲ. ನೀವು ತನಿಖೆ ನೋಡ್ಬೋದು ಮಾಹಿತಿ. ಬೋವಿ ಅಂತ ಬೇರೆನೇ ಐತಿ, ಒಡ್ರ ಅಂತ ಬೇರೆನೇ ಐತಿ. ಆದ್ರೆ ಸರ್ಕಾರ ಆದೇಶ ಐತಿ, ಏನೈತಿ, ಒಡ್ರ ಜನಾಂಗದವರು ಬೋವಿ ಜಾತಿ ಏನಾದ್ರೂ ಪ್ರಮಾಣ ಪತ್ರ ತಗೊಂಡಿದ್ರಂದ್ರ ಸಮಗ್ರ ಪರಿಶೀಲಿಸಿ ಆ ಒಡ್ರ ಜನಾಂಗದ ಸರ್ಟಿಫಿಕೇಟ್ ಕೊಡ್ರಿ, SCನೂ ಕೊಡ್ರಿ, ಬೋವಿ ಅವರಿಗೆ ಬೋವಿ ಸರ್ಟಿಫಿಕೇಟ್ ಕೊಡ್ರತ್ತೆ ಸರ್ಕಾರದ ಆದೇಶ ಐತಿ. ಆದ್ರೆ ಈ ಎಲ್ಲಾ ಆದೇಶಗಳು ನಮ್ಮ ಪರವಾಗಿ ಸರ್ಕಾರದ 7ರಿಂದ 8 ಆದೇಶ ಇದೆ. ಮತ್ತು ನಮ್ಮ ಬೋವಿ ಜನಾಂಗಕ್ಕೆ ಆಗುತ್ತಿರೋ ಅನ್ಯಾಯ ಸರಿಪಡಿಸುವ ಸಂಬಂಧ ಮಾನ್ಯ ಉಗ್ರಪ್ಪ VS ಉಗ್ರಪ್ಪನವರ MLC ಇದ್ದಾಕಾರ 11 MLCಗಳನ್ನು ಕೂಡಿಸಿ ಒಂದು ಸದನ ಸಮಿತಿ ರಚನೆ ಮಾಡಿದ್ರು. ಸರ್ಕಾರಕ್ಕ ಆ ವರದಿನೂ ಕೊಟ್ಟಿದ್ದಾರೆ. ಬೋವಿನೇ ಬೇರೆ, ಒಡ್ಡರೇ ಬೇರೆ, ಒಡ್ಡರ ಉದ್ಯೋಗ ಬೇರೆ, ಬೋವಿ ಉದ್ಯೋಗ ಬೇರೆ, ಒಡ್ಡರ ಜಾತಿಗೂ ಬೋವಿ ಜಾತಿಗೂ ಯಾವುದೇ ಸಾಮಂತ್ಯ ಇಲ್ಲ, ಅವ್ರು ಬೇರೆನೆ ಇವ್ರು ಬೇರೆ ವರದಿ ಕೊಟ್ಟಾರ. ಸರ್ಕಾರ ಅದ್ರ ಮೇಲೆ ಆದೇಶ ಪಾಸ್ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಮಾತ್ರ ನೀವು ಒಡ್ಡರಿಗಟ್ಟೆ ಕೊಡ್ತೀವ ನಾವು ಮನೋಭಾವದಾಗ ಇದ್ದಂಗ ಐತಿ. ಅದಕ್ಕಂತೇಳಿ ನಾವು ಬಿಜಾಪುರ ಜಿಲ್ಲೆಕ ಏನು ಅನಾನುಕೂಲ ಆಗಕತ್ತಲ್ಲ, ನಮ್ಮ ಜನಾಂಗಕ್ಕ ಆರ್ಥಿಕದಿಂದ ಮತ್ತು ಶೈಕ್ಷಣಿಕದಿಂದ ಬಹಳ ಹಿಂದುಳಿದದ್ದು ಸಣ್ಣ ಸಮಾಜ ನಮ್ದು. ಒಂದು ಜಿಲ್ಲೆಯಲ್ಲಿ ಒಂದ್ ತಾಲೂಕಿನಲ್ಲಿ 3 ಊರಲ್ಲಿ ಮಾತ್ರ ನಮ್ ಜನಾಂಗ ಇದೆ. ಯಾಕಂದ್ರೆ ರಾಜರು ಎಲ್ಲಿರ್ತಾರ ಹಿಂದಕ್ಕ ಅವರಲ್ಲಿ ಮತ್ತು ದೇಶಮುಖರು ಎಲ್ಲಿರ್ತಾರ ಆ ಊರಲ್ಲಿ ಮಾತ್ರ ನಾವು ಮೇಲೆ ಅವ್ರನ್ನ ಹೊತ್ಕೊಂಡು ತಿರುಗಾಡಕ ವ್ಯವಸ್ಥೆದಾಗ ನಾವ್ ಇದ್ದೀವಿ. ಅದೇ ಊರಲ್ಲಿ ಇದ್ದೀವಿ. ಆದ್ರೆ ಉಳಿಕಿದ ಊರಲ್ಲಿ ನಮ್ದಿಲ್ಲ. ರಾಜ್ಯದಲ್ಲಿ ನಾವು 2ರಿಂದ 4 ಲಕ್ಷ ಜನ ಮಾತ್ರ ಇದ್ದೀವಿ. ಸಣ್ಣ ಸಮುದಾಯ ಇರೋದ್ರಿಂದ ಒಡ್ರ ಜನಾಂಗದವರು ನಮ್ಮ ಮೇಲೆ ಗದಾಪ್ರಹಾರ, ಅವ್ರ ಬಳಿ ರಾಜಕೀಯ ಐತಿ, ಅವ್ರ ಬಳಿ ಆರ್ಥಿಕವಾಗಿ ಐತಿ, ಅವ್ರ ಬಳಿ ಜನನೂ ಐತಿ. ಬಹಳ ಜನ ಇರೋದ್ರಿಂದ ನಮ್ ಸಣ್ಣ ಸಮುದಾಯದ ಮೇಲೆ ಒಂದು ಗದಾಪ್ರಹಾರ ಮಾಡಾಕತ್ತಾರ ಅಂತ ಹೇಳಿ ನನ್ನ ವಿನಂತಿ ಐತಿ. ನಿಮ್ಮ ಮುಖಾಂತರ ಮೂಲ ಬೋವಿ ಜನಾಂಗಕ್ಕೆ ಅನ್ಯಾಯ ಮಾಡಾಕತ್ತಾರಲ್ಲ ಅದು ಸರಿಪಡಿಸಿ ಕೊಡ್ಬೇಕಂತ ಹೇಳಿ ತಮ್ಮ ಮೀಡಿಯಾ ಮುಖಾಂತರ ನಾನು ಕಳಕಳಿಯಿಂದ 8ನೇ ತಾರೀಕು ನಾವು ಕ್ರಿಕೆಟ್ ಗ್ರೌಂಡ್ ಅನ್ನ ಇನಾಗ್ರೇಷನ್ ಮಾಡ್ತೇವೆ. 2 ಬೃಹತ್ ಆಕಾರದ ಕ್ರಿಕೆಟ್ ಗ್ರೌಂಡ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಕ್ರಿಕೆಟ್ ಗ್ರೌಂಡ್ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಗ್ರೌಂಡ್ ಏನು ಎ ಗ್ರೌಂಡ್ ಅಂತ ಅದ್ರಲ್ಲಿ 100 ಮೀಟರ್ ಬೌಂಡ್ರಿ ಲೈನ್ ಇದೆ. ಸೊ ವಿಶ್ವದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಬೌಂಡ್ರಿ ಅಂತ ಹೇಳ್ಬೋದು ನಾವು. ಅದು ಬಿಜಾಪುರಲ್ಲಿ ಆಗ್ತಂದ್ರೆ ಬಹಳ ಹೆಮ್ಮೆ ವಿಷಯ ನಮಗೆ.
ಎರಡನೇದಾಗಿ ಇನ್ನೊಂದು ಬಿ ಗ್ರೌಂಡ್ ಇದೆ, ಅದು 70 ಮೀಟರ್ ಬೌಂಡ್ರಿ ಇದೆ. ಸೊ ನಾವು 2 ಗ್ರೌಂಡನ್ನು ಮಾಡ್ತಿದ್ವಿ. ಅಲ್ಲಿ ಫೆಸಿಲಿಟೀಸ್ ಏನಿದೆ ಅಂದರೆ ಒಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟು, ಇನ್ನೊಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟ್ ಮಾಡ್ತಾ ಇದ್ವಿ. ಸೊ ಒಂದು ಅಂತಾರಾಷ್ಟ್ರೀಯ ಮಟ್ಟದ ದರ್ಜೆಯ ಪಿಚ್ಚಸ್ ಹಾಗೂ ಗ್ರೌಂಡನ್ನು ನಾವು ಅನಾವರಣ ಮಾಡ್ತಾ ಇದ್ವಿ. ಸೊ ಅಲ್ಲಿ ಸಾಕಷ್ಟು ಟೀಮ್ಸ್ ಎಲ್ಲ ಬಂದು ಆಡುವ ಅವಕಾಶಗಳು ಇದ್ದಾವೆ. ಇನ್ನೊಂದೇನಪ್ಪ ಅಂದರೆ ಅದ್ರ ಜೊತೆಗೆ ನಮ್ಮ ಬಿಜಾಪುರ ಹಾಗೂ ಉತ್ತರ ಕರ್ನಾಟಕದ ಏನು ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಆಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು 8 ಕ್ರಿಕೆಟ್ ನೆಟ್ಸ್ ಅನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಅದರಲ್ಲಿ 4 ಬೇಕಾದ್ರ ನಮ್ಮ ಹುಡುಗಿಗೆ ಎಷ್ಟು ದಿನ ಅಡ್ಡಾಡಿ ಒಟ್ಟ ಸರ್ಟಿಫಿಕೇಟ್ ಕೊಡ್ಲಿಲ್ರಿ ಅವ್ರು. ಆಮ್ಯಾಗ ನಾವ್ ಏನ್ ಮಾಡ್ಬೇಕು, ಮುಂದೆ ಹುಡುಗರು ನೀಟ್ ಪರೀಕ್ಷೆ ಕೊಡ್ಬೇಕಾದ್ರ ಇಲ್ಲಿಗೆ ತಟಸ್ಥ ನಿಂದ್ರಲಕತ್ತದ್ರಿ. ಮುಂದೆ ಏನ್ ಮಾಡ್ಬೇಕು ನಾವು ಹೇಳ್ರಿ ನೀವೇ. ಯಾವ್ದು ಅನುಕೂಲ ಇಲ್ಲ ಕಾಸ್ಟ್ ಸಿಕ್ಕೇ ಇಲ್ಲ. 4 ತಿಂಗಳ ದಿನ ಅಡ್ಡಾಡೇವ್ರಿ ನಾವು. ಎಷ್ಟು ಕಷ್ಟ ಆಗ್ಯದ ನಮ್ಗ್ ಗೊತ್ತದ. ಅದೇ ಹೋದ್ರ ಕೊಡ್ತಾರ, ಆದ್ರ ಒಡ್ರ ಭೋಯಸ್ ಬಂದ್ಬಿಡ್ತದ್ರಿ ಅದಾಗ. ಅವ್ರೇನು ಹೇಳ್ತೀನಿ ಅಂದ್ರೆ ಕೊಟ್ಟೆ ಮುಂದೆ ಆಮೇಲೆ ಏನ್ ಮಾತಾಡ್ತಾರ ಗೊತ್ತಿಲ್ಲ ಅಲ್ಲಿ.